ಯೂಟ್ಯೂಬ್ ಒಳಗಡೆ ವಿಡಿಯೋ ಹಾಕಿ ಹಣ ಮಾಡ್ಬೋದೇನ? 100% ಮಾಡ್ಬೋದು. ಈಗಾಗಲೇ ಸಾಕಷ್ಟು ಜನ ಮಾಡ್ಲಿಕತ್ತಾರ. ಅವ್ರು ಫುಲ್ ಟೈಮ್ ಜಾಬ್‌ಗೆ ರಿಸೈನ್ ಕೊಟ್ಟು ಯೂಟ್ಯೂಬ್ ಒಳಗಡೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಫುಲ್ ಟೈಮ್ ಕೆಲಸ ಮಾಡ್ಲಿಕತ್ತಾರ. ಸಾಕಷ್ಟು ಜನ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಕತ್ತಾರ. ಸಾಕಷ್ಟು ಜನ ಇದರಿಂದ ಹಣಾನು ಗಳಿಸಿದಾರ. ಇನ್ನು ಮುಂದೆ ಸಾಕಷ್ಟು ಜನ ಹಣಾನು ಗಳಿಸುವಂತ ಅವಕಾಶಗಳು ಅದಾವ. ಆದ್ರ ಯೂಟ್ಯೂಬಿನ ಈ ಮಾನಿಟೈಸೇಷನ್ ಪಾಲಿಸಿ ಅಪ್ಡೇಟ್ ಆಗಿರೋದ್ರಿಂದ ಎಲ್ಲಾ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಏನದಾರ ಅವ್ರ ಚಾನಲ್ ಮಾನಿಟೈಸ್ ಆಗೋದಿಲ್ಲ. ಈಗಾಗಲೇ ನೀವು ಯೂಟ್ಯೂಬ್ ಒಳಗಡೆ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ನಿಮ್ಮ ಚಾನಲ್‌ಗೆ ಇದು ಎಫೆಕ್ಟ್ ಆಗ್ತದ ಇಲ್ಲ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದ. ನೀವೇನಾದ್ರೂ ಹೊಸ ಚಾನಲ್ ಓಪನ್ ಮಾಡಿ ನಾ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಏನಾದ್ರೂ ವಿಚಾರ ಮಾಡ್ಲಿಕತ್ತಿದ ಈ ಅಪ್ಡೇಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಅದ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ಹಾಕ್ತಿದ್ರು ಅವ್ರ ಯೂಟ್ಯೂಬ್ ವಿಡಿಯೋ ಮಾನಿಟೈಸೇಷನ್ ಆಗ್ತಿತ್ತು. ಅದಾದ ತಕ್ಷಣ ಅವ್ರಿಗೆ ಹಣ ಬರ್ತಿತ್ತು. ಆದ್ರೆ ಇನ್ನು ಮುಂದೆ ಇಷ್ಟೊಂದು ಈಸಿ ಇಲ್ಲ. ಈ ಹೊಸ ಅಪ್ಡೇಟ್ ಒಳಗಡೆ ಏನೆಲ್ಲ ಚೇಂಜಸ್ ಅದ, ಯಾವ ಚೇಂಜಸ್ ಆಗಿಲ್ಲ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮಾಡ್ಲಿಕತ್ತೇವಿ. ಇನ್ನೂವರೆಗೂ ನೀವು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ ಏನಾದ್ರೂ ಮಾನಿಟೈಸೇಷನ್ ಆಗೋದಿಲ್ಲ ಅನ್ನುವಂತ ಕ್ರೈಟೇರಿಯಾದೊಳಗೆ ಇತ್ತು ಅಂತಂದ್ರೆ ನಿಮ್ಮ ಚಾನಲ್‌ನ ನೀವು ಯಾವ ತರ ಸೇವ್ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದೊಳಗೆ ಅದ. ನಿಮಗೆ ಮತ್ತೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ. ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಡೇಟ್. ಈ ಹೊಸ ಅಪ್ಡೇಟೆಡ್ ಟ್ಯಾಗ್ ಲೈನ್ ಏನದ ಅಂತಂದ್ರ ಒರಿಜಿನಾಲಿಟಿ ಇಸ್ ದ ನ್ಯೂ ಕರೆನ್ಸಿ. ಇಲ್ಲಿವರೆಗೂ ಹೆಂಗಿತ್ತು ಅಂತಂದ್ರೆ ಎಐ ಜನರೇಟೆಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ರು. ಕೆಲವೊಂದಷ್ಟು ಒರಿಜಿನಲ್ ಕಂಟೆಂಟ್ ಅಂತ ನಮ್ಗೆ ಅನಿಸ್ತಿರ್ಲಿಲ್ಲ. ಇನ್ನು ಮುಂದೆ ಯೂಟ್ಯೂಬ್ ಏನ್ ಹೇಳಕತ್ತದ ಅಂತಂದ್ರೆ ಒರಿಜಿನಾಲಿಟಿ ಇಸ್ ದ ನ್ಯೂ ಕರೆನ್ಸಿ. ನಿಮ್ಗೆ ಯೂಟ್ಯೂಬ್ ಒಳಗಡೆ ಹಣ ಮಾಡ್ಬೇಕು ಅಂತಂದ್ರೆ ನಿಮ್ಮ ಕಂಟೆಂಟ್ ಒರಿಜಿನಲ್ ಕಂಟೆಂಟ್ ಆಗಿರಬೇಕು ಅಂತ ಹೇಳಲಿಕ್ಕತ್ತದ. ಯೂಟ್ಯೂಬ್ ಈ ಡಿಸಿಷನ್ ಯಾಕೆ ತಗೊಂಡಾರ ಅಂತ ನೋಡಕ್ ಹೋದಾಗ ಯೂಟ್ಯೂಬ್ ಫ್ಲಡೆಡ್ ವಿತ್ ಎಐ ಜನರೇಟೆಡ್ ಅಂಡ್ ಲೋ ಎಫರ್ಟ್ ವಿಡಿಯೋಸ್. ಈಗ ನೀವೆಲ್ಲ ನೋಡಾಕತ್ತೇವಿ ಮಂಕಿ ಬ್ಲಾಗಿಂಗ್ ಬಂದದ. ರಾಮಾಯಣ ಮಹಾಭಾರತವನ್ನ ಎಐ ಜನರೇಟೆಡ್ ವಿಡಿಯೋಸ್ ಒಳಗಡೆ ಹೇಳಿಕತ್ತಾರ. ಇದ್ರೊಳಗೆ ಹೆಂಗದ ಅಂತಂದ್ರೆ ಎಐ ಜನರೇಟೆಡ್ ವಿಡಿಯೋಸ್ ಅದಾವ ಮತ್ತೆ ಲೋ ಎಫರ್ಟ್ ವಿಡಿಯೋ ಇರೋದ್ರಿಂದ ಯೂಟ್ಯೂಬ್ ಈ ತರ ವಿಡಿಯೋಸ್ ನಮಗ್ ಬೇಡ ಅಂತ ಹೇಳಕತ್ತದ. ಲೋ ಎಫರ್ಟ್ ವಿಡಿಯೋಸ್ ಮತ್ತೆ ಎಐ ಜನರೇಟೆಡ್ ವಿಡಿಯೋಸ್ ಇರೋದ್ರಿಂದ ವ್ಯೂವರ್ಸ್ ಕಂಪ್ಲೇಂಟ್ ಏನದ ಅಂತಂದ್ರ ರಿಪೀಟೇಟಿವ್ ಕಂಟೆಂಟ್ ಆಗಾಕತ್ತದ, ಎಮೋಷನಲ್ ಲೆಸ್ ಕಂಟೆಂಟ್ ಅದ. ಇದ್ರ ಒರಿಜಿನಲಿ ಕಂಟೆಂಟ್ ಯಾವ್ದು ಕಾಣಕತ್ತಿಲ್ಲ. ಅದ್ರ ಜೊತೆ ಈ ರೀಸೈಕಲ್ಡ್ ಕಂಟೆಂಟ್ ಗಳನ್ನ ಯೂಸ್ ಮಾಡ್ಲಿಕ್ಕತ್ತಾರ. ಇದರಿಂದ ವ್ಯೂವರ್ಸ್ ಯೂಟ್ಯೂಬ್ ಮೇಲಿನ ಟ್ರಸ್ಟ್ ಹೋಗ್ಲಿಕ್ಕತ್ತದ. ನಿಮಗೆಲ್ಲ ಗೊತ್ತಿರೋ ಹಂಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲಿಂದ ಅಮೌಂಟ್ ಕೊಡ್ತದ, ಯೂಟ್ಯೂಬ್ ಬೇರೆಯವ್ರ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಹಣ ಇಸ್ಕೊತದ. ಆ ಹಣದೊಳಗೆ ಸ್ವಲ್ಪ ಪರ್ಸೆಂಟೇಜ್ ಕಂಟೆಂಟ್ ಕ್ರಿಯೇಟರ್ಸ್ ಕೊಡ್ತದ. ಆದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದವ್ರು ಏನ್ ಹೇಳಕತ್ತಾರ, ನಮಗೆ ಜೆನ್ಯೂನ್ ಕಂಟೆಂಟ್ ಬೇಕು, ಹ್ಯೂಮನ್ ಜನರೇಟೆಡ್ ಕಂಟೆಂಟ್ ಇರಬೇಕು, ಎಐ ಜನರೇಟೆಡ್ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ರನ್ ಮಾಡೋದಿಲ್ಲ ಅಂತ ಹೇಳಕತ್ತಾರ. ಇದರಿಂದ ಯೂಟ್ಯೂಬ್ಗೆ ಲಾಸ್ ಆಗ್ಲಿಕ್ಕತ್ತದ. ಯೂಟ್ಯೂಬ್ಗೆ ರೆವಿನ್ಯೂ ಬರ್ಲಿಲ್ಲ ಅಂತಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ರೆವಿನ್ಯೂ ಕೊಡ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಏನ್ ಮಾಡಕತ್ತದ ಅಂತಂದ್ರೆ ಎಐ ಜನರೇಟೆಡ್ ವಾಯ್ಸ್ ಓವರ್ ವಿಡಿಯೋಸ್, ಎಐ ಜನರೇಟೆಡ್ ವಿಡಿಯೋಸ್ ಏನಿದ್ವಲ್ಲ ಅವನ್ನ ನಾವು ಮಾನಿಟೈಸೇಷನ್ ಮಾಡೋದಿಲ್ಲ ಅಂತ ಯೂಟ್ಯೂಬ್ ಹೇಳಲಿಕ್ಕತ್ತದ. ಏನ್ ಚೇಂಜಸ್ ಆಗ್ಯದ ಏನ್ ಚೇಂಜಸ್ ಆಗಿಲ್ಲ ಅಂತ ನೋಡಕ್ ಹೋದಾಗ ನಿಮ್ಮ ಚಾನಲ್ ನೀವು ಮಾನಿಟೈಸೇಷನ್ ಮಾಡ್ಬೇಕು ಅಂತಂದ್ರೆ ಯಾವ್ದು ಕ್ರೈಟೇರಿಯಾ ಐತಲ್ಲ ಅದನ್ನ ಫಿಕ್ಸ್ ಇಟ್ಟಾರ. 4,000 ಪಬ್ಲಿಕ್ ವಾಚ್ ಅವರ್ಸ್ ಇರಬೇಕು ಲಾಸ್ಟ್ 12 ಮಂತ್ಸ್ ಒಳಗಡೆ, 1,000 ಸಬ್ಸ್ಕ್ರೈಬರ್ ಇರಬೇಕು. ನೀವೇನಾದ್ರು ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀರಿ ಅಂತಂದ್ರೆ 10 ಮಿಲಿಯನ್ ವ್ಯೂಸ್ ಲಾಸ್ಟ್ 90 ಡೇಸ್ ಒಳಗಡೆ ನಿಮ್ ಚಾನಲ್ ಬಂದಿರಬೇಕು. ಈ ನಂಬರ್ ಮೀಟ್ ಆದ ತಕ್ಷಣ ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ತದೆ ಇನ್ನ ಆಗೋದಿಲ್ಲ. ಇದು ಮುಗಿದ್ಮೇಲೆ ಯೂಟ್ಯೂಬ್ ನಿಮ್ ಚಾನಲ್ ನ ರಿವ್ಯೂ ಮಾಡ್ತಾರೆ. ನಿಮ್ ಚಾನಲ್ ಒಳಗಡೆ ಒರಿಜಿನಲ್ ಕಂಟೆಂಟ್ ಇಲ್ಲ, ಲೋ ಎಫರ್ಟ್ ಕಂಟೆಂಟ್ ಅದಾವ, ಎಐ ಜನರೇಟೆಡ್ ವಿಡಿಯೋಸ್ ಅದಾವ ಅಂತಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಯಾವ್ದನ್ನ ಲೋ ಎಫರ್ಟ್ ವಿಡಿಯೋ ಮತ್ತು ಅನ್ ಒರಿಜಿನಲ್ ವಿಡಿಯೋ ಅಂತ ಕನ್ಸಿಡರ್ ಮಾಡ್ಲಿಕ್ಕತ್ತದ ನೋಡಕ್ ಹೋದಾಗ ಎಐ ಜನರೇಟೆಡ್ ವಾಯ್ಸ್ ಓವರ್ ರೀಡಿಂಗ್ ಆರ್ಟಿಕಲ್ಸ್ ಆರ್ ಸ್ಟೋರೀಸ್. ಒಂದು ಸ್ಟೋರಿ ಅದ, ಒಂದ್ ಯಾವ್ದೋ ನ್ಯೂಸ್ ಅದ, ಅದನ್ನ ಎಐ ಜನರೇಟೆಡ್ ಸ್ಕ್ರಿಪ್ಟ್ ಮಾಡ್ಕೊಂಡು ಎಐ ಜನರೇಟೆಡ್ ವಾಯ್ಸ್ ಅನ್ನ ಕೊಟ್ಟು ನಾನು ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಆ ತರ ವಿಡಿಯೋಗಳು ಇನ್ ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ. ರೀಯೂಸ್ ಸ್ಟಾಕ್ ವಿಡಿಯೋಸ್ ಅಂದ್ರೆ ಯಾರೋ ಒಬ್ಬರು ವಿಡಿಯೋ ಹಾಕಿರ್ತಾರ, ಅದ್ರೊಳಗೆ ನಾ ಸ್ವಲ್ಪ ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ, ಆ ತರದ ವಿಡಿಯೋಗಳು ಇನ್ ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ. ಸ್ಲೈಡ್ ಶೋ ಆಫ್ ಇಮೇಜಸ್ ವಿತ್ ಟೆಕ್ಸ್ಟ್ ಚೇಂಜಸ್. ಇನ್ನೊಂದು ಸ್ಲೈಡ್ ಶೋ ಬರ್ತಾವ, ಪಿಪಿಟಿ ಬರ್ತಿರ್ತದ, ಒಂದ್ ಸ್ಲೈಡ್ ಆದ್ಮೇಲೆ ಮತ್ತೊಂದ್ ಸ್ಲೈಡ್ ಹೋಗ್ತಿರ್ತದ. ಎಐ ಜನರೇಟೆಡ್ ವಾಯ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತದ. ಆ ತರದ ವಿಡಿಯೋಗಳು ಏನಾದ್ರು ನಿಮ್ಮ ಚಾನಲ್ ಒಳಗಿದ್ರೆ ಈಗಲೇ ಡಿಲೀಟ್ ಮಾಡಿ. ಇನ್ನೊಂದ್ ಮುಂದೆ ಏನಾದ್ರು ನೀವು ಆ ತರದ ವಿಡಿಯೋಗಳನ್ನ ಜನರೇಟ್ ಮಾಡ್ಬೇಕು ಅಂತಿದ್ರೆ ನಿಮ್ ಪ್ಲಾನ್ ನ ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ಆ ತರದ ಕಂಟೆಂಟ್ ಗಳು ಇನ್ ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ. ರಿಯಾಕ್ಷನ್ ವಿಡಿಯೋಸ್ ವಿತೌಟ್ ಮೀನಿಂಗ್ಫುಲ್ ಇನ್ಪುಟ್. ನೀವು ನೋಡಿರ್ಬೋದು, ಯಾವ್ದೋ ಒಂದು ಸಾಂಗ್ ಇರ್ತದ, ಅದನ್ನ ಪ್ಲೇ ಮಾಡಿ ಅದಕ್ಕೆ ರಿಯಾಕ್ಷನ್ ಕೊಡ್ತಿರ್ತಾರೆ. ಯಾವ್ದೋ ಒಂದು ಫನ್ನಿ ಕಂಟೆಂಟ್ ಇರ್ತದ, ಅದನ್ನ ನೋಡ್ಬಿಟ್ಟು ಅದಕ್ಕೆ ರಿಯಾಕ್ಷನ್ ಕೊಡ್ತಿರ್ತಾರೆ. ಇನ್ ಮುಂದೆ ಈ ತರದ ಕಂಟೆಂಟ್ ಗಳು ಏನಾದ್ರು ನೀವು ಮಾಡ್ಲಿಕ್ಕೆ ಇನ್ ಮುಂದೆ ನೀವು ಏನಾದ್ರು ಮಾಡ್ತೀನಿ ಅಂತಂದ್ರೆ ಆ ತರದ ಕಂಟೆಂಟ್ ಗಳು ಇನ್ ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ. ಟೆಂಪ್ಲೇಟೆಡ್ ಕಂಟೆಂಟ್ಸ್ ಅಂದ್ರೆ ಒಂದು ಟೆಂಪ್ಲೇಟ್ ಇರ್ತದ, ಅದ್ರ ಜಸ್ಟ್ ಟೆಕ್ಸ್ಟ್ ಚೇಂಜ್ ಆಗ್ತಾ ಹೋಗ್ತಿರ್ತದ. ಯೂಟ್ಯೂಬ್ ಹೊಸ ಪಾಲಿಸಿ ಬಂದದ, ಏನ್ ಚೇಂಜಸ್ ಆಗ್ಯದ ಏನ್ ಚೇಂಜಸ್ ಆಗಿಲ್ಲ, ಈ ಸಲ ಸಿಂಪಲ್ ಒಂದು ಟೆಕ್ಸ್ಟ್ ಬರ್ತಿರ್ತದ, ಆ ಟೆಕ್ಸ್ಟ್ ಮಾತ್ರ ಚೇಂಜ್ ಆಗ್ತಿರ್ತದ. ಆ ತರದ ಕಂಟೆಂಟ್ ಗಳಿದ್ರೆ ಅಂದ್ರೆ ಲೋ ಎಫರ್ಟ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ತರದ ವಿಡಿಯೋಗಳು ಮಾನಿಟೈಸೇಷನ್ ಆಗೋದಿಲ್ಲ. ಹಿಂಗಿದ್ದಾಗ ಯಾವ ತರದ ವಿಡಿಯೋಗಳು ಮಾನಿಟೈಸ್ ಆಗ್ತಾವ ಅಂತ ನೋಡಕ್ ಹೋದಾಗ ಯುವರ್ ಓನ್ ವಾಯ್ಸ್ ಒಪಿನಿಯನ್ ಆಫ್ ಸ್ಟೋರಿ.
ನಿಮ್ಮದಾದ ಓನ್ ವಾಯ್ಸ್ ಇರ್ತದ. ನೀವು ಯಾವುದೋ ಒಂದು ಸ್ಟೋರಿ ಬಗ್ಗೆ ಒಪಿನಿಯನ್ ಶೇರ್ ಮಾಡಕತ್ತೀರಿ, ಯಾವುದೋ ಒಂದು ಕಂಟೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಅದ, ನೀವೇನೋ ಸ್ಟೋರಿ ಹೇಳಲಿಕತ್ತೀರಿ ಅಂತಂದ್ರೆ ಆ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗ್ತಾವೆ. ರಿಯಾಕ್ಷನ್ ವಿಡಿಯೋಸ್ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಅದ. ಯಾವ ಥರದ ರಿಯಾಕ್ಷನ್ ವಿಡಿಯೋ ವರ್ಕೌಟ್ ಆಗ್ತದೆ, ಯಾವ ಥರದ ರಿಯಾಕ್ಷನ್ ವಿಡಿಯೋ ವರ್ಕೌಟ್ ಆಗೋದಿಲ್ಲ ಅಂತೇಳಿ. ನೀವೇನಾದ್ರೂ ಯಾವುದೋ ಒಂದು ವಿಡಿಯೋಕ್ಕೆ ರಿಯಾಕ್ಷನ್ ಕೊಡ್ಲಿಕ್ಕತ್ತೀರಿ, ಬಟ್ ಅದನ್ನ ನೀವು ಸ್ಟಾಪ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಜನರಿಗೆ ಹೇಳಲಿಕ್ಕತ್ತದ, ಇಲ್ಲಿ ಏನು ನಡ್ಲಿಕ್ಕತ್ತದ, ಯಾವ ಥರ ಕಂಟೆಂಟ್ ನಡ್ಲಿಕ್ಕತ್ತದ, ನಿಮ್ಮ ಒಪಿನಿಯನ್ ಅದ, ಈ ಥರ ನೀವು ಶೇರ್ ಮಾಡ್ಲಿಕ್ಕತ್ತದ್ರಿ, ಯಾವುದೊಂದು ವ್ಯಾಲ್ಯೂ ಆ್ಯಡ್ ಮಾಡ್ಲಿಕ್ಕತ್ತದ, ಎಡಿಟಿಂಗ್ ಒಳಗಡೆ ಇಂಪ್ರೂವ್ ಮಾಡಿದ್ರೆ ಈ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗ್ತಾವ. ಆದ್ರೆ ನೀವು ಸಿಂಪಲ್ ಆಗಿ 3-4 ನಿಮಿಷದವರೆಗೂ ಒಂದು ವಿಡಿಯೋನ ಹಚ್ಚಿಟ್ಟು ಅದಕ್ಕೆ ಸಿಂಪಲ್ ಸ್ಮೈಲ್ ಕೊಡೋದು, ಅದಕ್ಕೆ ನಗೋದು, ಈ ಥರದ ಒಂದು ಯಾವುದೋ ಒಂದು ರಿಯಾಕ್ಷನ್ ನೀವು ಮಾಡ್ಲಿಕ್ಕತ್ತಿದ್ದ ಆ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗೋದಿಲ್ಲ. ಸ್ಲೈಡ್ ಶೋ ಕಂಟೆಂಟ್ ಮಾನಿಟೈಸೇಷನ್ ಆಗೋದಿಲ್ಲ ಅಂತಂದ್ರೆ ನಾನು ಯಾವುದೋ ಒಂದು PPT ಮಾಡ್ತೇನೆ, ಒಂದು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಈ ಥರದ ಕಂಟೆಂಟ್ ಮಾನಿಟೈಸೇಷನ್ ಆಗೋದಿಲ್ಲ. 100% ಆಗ್ತದ. ಆದ್ರೆ ಯಾವಾಗ ನೀವು ಆ PPT ಒಳಗಿರುವಂಥ ಕಂಟೆಂಟನ್ನು ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಿ, ನಿಮ್ಮ ಒಪಿನಿಯನ್ ಶೇರ್ ಮಾಡ್ತೀರಿ, ಏನೋ ಒಂದು ಇನ್ಸೈಟ್ ಕೊಡ್ಲಿಕ್ಕತ್ತದ, ಆ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗ್ತಾವೆ. ಫೈನಲಿ ನಾವು ಯಾವ ಥರದ ಕಂಟೆಂಟ್ ಮಾನಿಟೈಸೇಷನ್ ಆಗ್ತದೆ, ಯಾವ ಥರದ ಆಗೋದಿಲ್ಲ ಅಂತ ನೋಡಕ್ ಹೋದಾಗ AI ರೀಡಿಂಗ್ ನ್ಯೂಸ್, AI ಒಂದು ಯಾವುದೋ ಒಂದು ನ್ಯೂಸನ್ನು ರೀಡ್ ಮಾಡ್ಲಿಕ್ಕತ್ತಂದ್ರೆ ಆ ಥರದ ಕಂಟೆಂಟ್ ಮಾನಿಟೈಸೇಷನ್ ಆಗೋದಿಲ್ಲ. ಬಟ್ ಅದೇ ನ್ಯೂಸನ್ನು ನೀವೇನಾದರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರೆ, ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಲಿಕ್ಕತ್ತಿದ್ರೆ, ಬೇರೆಯವರಿಗೆ ತಿಳಿಯೋ ಥರ, ನೀವು ಅರ್ಥ ಆಗೋ ಥರ ಏನೋ ಒಂದು ಹೇಳಲಿಕ್ಕತ್ತಿದ್ರೆ ನಿಮ್ಮ ವಿಡಿಯೋ ಮಾನಿಟೈಸೇಷನ್ ಆಗ್ತಾರೆ. ಆದ್ರೆ AI ರೀಡಿಂಗ್ ನ್ಯೂಸ್ ಚಾನಲ್ಗಳು ಮಾನಿಟೈಸೇಷನ್ ಆಗೋದಿಲ್ಲ. ನೀವು ನೋಡಿರ್ಬೋದು, ಮೋಟಿವೇಶನಲ್ ಕೋರ್ಸ್ ವಿಡಿಯೋಗಳು ಬರ್ತಿದ್ವು. ಸಿಂಪಲ್ ಒಂದು ಟೆಂಪ್ಲೇಟ್ ಬರ್ತದೆ, ಟೆಂಪ್ಲೇಟ್ ಒಳಗಡೆ ಕೋಟ್ ಹೋಗ್ತಾ ಇರ್ತದೆ, ಅದನ್ನ ನಾವು ಓದ್ತಿರ್ತೀವಿ. ಆ ಥರದ ವಿಡಿಯೋಗಳು ಮಾನಿಟೈಸೇಷನ್ ಆಗೋದಿಲ್ಲ. ನೀವು ಅದನ್ನ ಏನಾದರೂ ಬೇರೆ ಟೈಪ್ ಹೇಳಬೇಕು ಅಂತಂದ್ರೆ ಮೋಟಿವೇಶನಲ್ ಕೋರ್ಸ್ನ ತಗೊಂಡು ನೀವು ಯಾವುದೋ ಒಂದು ಸ್ಟೋರಿನ ಕನೆಕ್ಟ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಆ ಥರದ ಚಾನಲ್ ಮಾನಿಟೈಸೇಷನ್ ಆಗ್ತದೆ. ಆದರೆ ಯಾವುದು AI ಜನರೇಟೆಡ್ ಜಸ್ಟ್ ಟೆಕ್ಸ್ಟ್ ಹೋಗ್ತಿರ್ತದೆ ಆ ಥರದ ಚಾನಲ್ಗಳು ಮಾನಿಟೈಸೇಷನ್ ಆಗೋದಿಲ್ಲ. ನೀವು ಕೆಲವೊಂದಷ್ಟು ನೋಡಿರ್ಬೋದು, ಟಾಪ್ 10 ಫ್ಯಾಕ್ಟ್ಸ್, ಟಾಪ್ 10 ಮಿಸ್, ಬೆಳಗಾವಿಯ ಬಗ್ಗೆ 10 ಸುಳ್ಳುಗಳು, ಬೆಂಗಳೂರಿನ ಬಗ್ಗೆ 10 ನಿಮಗೆ ಗೊತ್ತಿರೋಂಥ ಸತ್ಯಗಳು, ಈ ಥರದ ಕೆಲವೊಂದು ವಿಡಿಯೋಗಳು ಬರ್ತಿದ್ದು. ಜಸ್ಟ್ ಟೆಕ್ಸ್ಟ್ ಮಾತ್ರ ಚೇಂಜ್ ಆಗ್ತಾ ಇತ್ತು, ಯಾರೊಬ್ಬರು AI ಜನರೇಟೆಡ್ ವಾಯ್ಸಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗೋದಿಲ್ಲ. ಇದೇ ವಿಡಿಯೋನ ನೀವು ಯಾವ ಥರ ಮಾಡ್ಬೋದು ಅಂತಂದ್ರೆ ಟಾಪ್ 10 ಫ್ಯಾಕ್ಟ್ಸ್ ಅಬೌಟ್ ಬೆಳಗಾವಿ, ಟಾಪ್ 10 ಫ್ಯಾಕ್ಟ್ಸ್ ಅಬೌಟ್ ಬೆಂಗಳೂರು, ಈ ಥರ ಏನೋ ನೀವು ಹೇಳಕ್ ಹೋದಾಗ 1 ಫ್ಯಾಕ್ಟ್ಸ್ ಆದ ತಕ್ಷಣ ನಿಮ್ಮ ವಾಯ್ಸ್ ಯೂಸ್ ಮಾಡ್ಕೊಂಡು, ನಿಮ್ಮ ಫೇಸ್ ಯೂಸ್ ಮಾಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಥರದ ಕಂಟೆಂಟ್ಗಳು ಮಾನಿಟೈಸೇಷನ್ ಆಗ್ತಾವೆ. ಸೊ ನೀವು ಹೊಸ ಮಾನಿಟೈಸೇಷನ್ ಅಪ್ಡೇಟ್ ಅಂಡರ್ ನೀವು ಏನಾದರೂ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಬೇಕು ಅಂತಂದ್ರೆ ಏನೆಲ್ಲ ನೀವು ಫಾಲೋ ಮಾಡಬೇಕು ಅಂತಂದ್ರೆ, ಯೂಸ್ ಯುವರ್ ರಿಯಲ್ ವಾಯ್ಸ್ ಇನ್ಸ್ಟೆಡ್ ಆಫ್ AI, ಆ್ಯಡ್ ಪರ್ಸನಲ್ ಒಪಿನಿಯನ್, ರಿಯಾಕ್ಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಯಾವುದೊಂದು ವಿಡಿಯೋ ಅದ ಅದ್ರೊಳಗೆ ನೀವು ನಿಮ್ಮ ಪರ್ಸನಲ್ ಒಪಿನಿಯನ್ ಹಾಕಿ, ನಿಮ್ಮದಾದ ಒಂದು ಕ್ರಿಯೇಟಿವಿಟಿ ಹಾಕಿ ಎಡಿಟಿಂಗ್ ಮಾಡಿ, ಅದ್ರ ಜೊತೆ ನೀವು ಸ್ವಲ್ಪ ರಿಯಾಕ್ಷನ್ನ ಕೊಟ್ಟು ಹ್ಯೂಮರ್ನ ಆ್ಯಡ್ ಮಾಡಿದ್ರೆ 100% ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ತದೆ. ನಿಮ್ಗೆ ಏನಾದರೂ ಪಾಸಿಬಲ್ ಇತ್ತು ಅಂತಂದ್ರೆ ನಿಮ್ಮ ಫೇಸನ್ನು ವಿಡಿಯೋದೊಳಗೆ ಶೋ ಮಾಡಿ, ಇಲ್ಲ ಅಂತ ಯುನಿಕ್ ವಿಜುವಲ್ಸನ್ನು ಆ್ಯಡ್ ಮಾಡಿ. ಯೂಟ್ಯೂಬ್ಗೆ ಹೆಂಗೆ ಅನಿಸ್ಬೇಕು ಅಂತಂದ್ರೆ ಇದು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದಾರೆ, ಒರಿಜಿನಲ್ ವಿಡಿಯೋ ಅದ, ರಿಯಲ್ ಪರ್ಸನ್ ಇದನ್ನ ವಿಡಿಯೋ ಮಾಡಕತ್ತಾರ ಅಂತ ಯೂಟ್ಯೂಬ್ಗೆ ಅನಿಸ್ಬೇಕು. ಆ ಥರ ಕಂಟೆಂಟ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ತದೆ. ಅವಾಯ್ಡ್ ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ಒಂದು ಬ್ಲಾಗ್ ಮಾಡ್ತಿರ್ತೀರಿ, ಆ ಬ್ಲಾಗ್ಗಳು ನಾನು ಡೈಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರೆ, ನಾ ಇವತ್ತು ಎದ್ದೇನು, ಮಲ್ಕೊಂಡೇನು, ಹೊರಗಡೆ ಹೋಗೇನಿ, ಬಂದೇನಿ, ಇದೇ ಸೇಮ್ ಕಂಟೆಂಟ್ ಎವ್ರಿ ಡೇ ಇತ್ತು ಅಂತಂದ್ರೆ ವ್ಯೂವರ್ಸ್ಗೆ ಟ್ರಸ್ಟ್ ಬರೋದಿಲ್ಲ, ಯೂಟ್ಯೂಬ್ಗೆ ಆ ಥರದ ವಿಡಿಯೋಗಳು ಲೈಕ್ ಆಗ್ಲಿಕ್ಕತ್ತಿಲ್ಲ. ಸೊ ನಿಮ್ಮ ವಿಡಿಯೋದೊಳಗೆ ವ್ಯಾಲ್ಯೂಯೇಬಲ್ ಕಂಟೆಂಟ್ ಆ್ಯಡ್ ಮಾಡಿ ಜನರಿಗೆ ಎಜುಕೇಶನಲ್ ಪರ್ಪಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ಬೋದು, ಏನೋ ಒಂದು ವ್ಯೂವರ್ಸ್ ಆ್ಯಡ್ ಮಾಡಿದ್ರೆ ಯೂಟ್ಯೂಬ್ಗೂ ಹೆಲ್ಪ್ ಆಗ್ತದೆ, ವ್ಯೂವರ್ಸ್ಗೂ ಹೆಲ್ಪ್ ಆಗ್ತದೆ, ನಿಮ್ಮ ಚಾನಲ್ಗೂ ಹೆಲ್ಪ್ ಆಗ್ತದೆ. ಅದನ್ನ ಬಿಟ್ಟು ಯಾರ್ದೋ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೋತೀನಿ, ಉತ್ತರ ಕರ್ನಾಟಕದ ಕಾಮಿಡಿ ವಿಡಿಯೋಸ್ಗಳು ಅಂತ ಒಂದು 10 ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾನು ಎಡಿಟ್ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಆ ಥರದ ಕಂಟೆಂಟ್ಗಳು ಇನ್ನು ಮುಂದೆ ಮಾನಿಟೈಸೇಷನ್ ಆಗೋದಿಲ್ಲ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು, ಲಾಂಗ್ ರನ್ ಒಳಗಡೆ ನೀವು ಯೂಟ್ಯೂಬ್ ಒಳಗಡೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಉಳಿಬೇಕು ಅಂತಂದ್ರೆ ಒರಿಜಿನಲ್ ಕಂಟೆಂಟ್ಗಳನ್ನ ಮಾಡೋದು ಬಹಳ ಅತ್ಯಗತ್ಯ ಆಗ್ಯದ. ನಾ ಇದೆಲ್ಲ ರೂಲ್ಸ್ ಫಾಲೋ ಮಾಡೋದಿಲ್ಲ, ನಾ ಹೆಂಗ್ ಮಾಡಕತ್ತೀನಿ ಹಂಗ ಮಾಡ್ಕೊಂತ ಹೋಗ್ತೇನೆ ಅಂತಂದ್ರೆ ನಿಮಗೆ ಚಾನಲ್ಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತಂದ್ರೆ ನಿಮ್ಮ ಚಾನಲ್ನ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇಂದ ರಿಮೂವ್ ಮಾಡ್ಬೋದು. ಆಡ್ ರೆವೆನ್ಯೂ ಸ್ಟಾಪ್ ಆಗ್ತದೆ. ಇನ್ ಮುಂದೆ ನೀವು ಯೂಟ್ಯೂಬ್ ಇಂದ ಯಾವುದೇ ಹಣವನ್ನ ಗಳಿಸಕ್ ಆಗೋದಿಲ್ಲ. ನೀವು ಅದನ್ನು ಮೀರಿ ಇದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗ್ತದ. ನೀವು ನಿಮ್ಮ ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬೇಕಾಗ್ತದೆ. ಇಲ್ಲಾಂತಂದ್ರೆ ನಿಮ್ಮ ವಿಡಿಯೋಸ್ನ ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡಿ 30 ದಿವಸಗಳ ಕಾಲಾವಕಾಶ ಕೊಡ್ಬೋದು. ಅವಾಗ ನೀವು ಮತ್ತೆ ಅಪ್ಲೈ ಮಾಡ್ಬೇಕಾಗ್ತದೆ. ಇಷ್ಟೆಲ್ಲ ಆದ್ಮೇಲೂ ನೀವು ಇಂಪ್ರೂವ್ ಆಗ್ಲಿಲ್ಲ, ನಿಮ್ಮ ಚಾನಲ್ ಒಳಗಡೆ ಏನೂ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂತಂದ್ರೆ ನಿಮ್ಮ ಚಾನಲ್ನ ಪರ್ಮನೆಂಟ್ಲಿ ಯೂಟ್ಯೂಬ್ ಡಿಲೀಟ್ ಮಾಡುವಂತ ಚಾನ್ಸ್ ಅದ. ಸೊ ಇನ್ ಕನ್ಕ್ಲೂಷನ್, ಯಾವ ತರದ ವಿಡಿಯೋಸ್ ಮಾನಿಟೈಸೇಷನ್ ಆಗ್ತದೆ, ಯಾವ ತರದ ಆಗೋದಿಲ್ಲ ಅಂತ ನೋಡಕ್ ಹೋದಾಗ, ಕಾಪಿ ಫ್ರಮ್ ಅದರ್ ವಿಡಿಯೋಸ್, ಯೂಸ್ AI ಟು ಮೇಕ್ ಫಾಸ್ಟ್ ಅಪ್ಲೋಡ್ಸ್ and text to stock videos and call it a day. ಈ ತರದ ವಿಡಿಯೋಸ್ಗಳು ಏನಾದರೂ ಇದ್ರೆ, ಲೋ ಎಫರ್ಟ್ ವಿಡಿಯೋಸ್ಗಳು ಇದ್ರೆ 100% ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಅದರ ಬದಲಿ
ಒರಿಜಿನಲ್ ಸ್ಟೋರಿ ಟೆಲ್ಲಿಂಗ್, ಕ್ಲಿಯರ್ ಕ್ರಿಯೇಟರ್ ವಾಯ್ಸ್, ಕ್ರಿಯೇಟಿವಿಟಿ, ಫ್ಯಾಷನ್ ಮತ್ತು ನಿಮ್ಮ ಓನ್ ಎಫರ್ಟ್ ಹಾಕಿ ನೀವು ವಿಡಿಯೋ ಮಾಡಿದ್ರೆ 100% ಮಾನಿಟೈಸೇಷನ್ ಆಗ್ತದೆ. ಇದು ಬಂದಿರೋದು ಯಾರೆಲ್ಲ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಿದ್ಲ ಅವ್ರಿಗೆ ಭಾಳ ಪ್ರಾಫಿಟ್ ಕಾಣಕತ್ತದ. ಯಾರು ಲೋ ಎಫರ್ಟ್ ವಿಡಿಯೋ ಮಾಡಕತ್ತಿದ್ರು ಅವ್ರಿಗೆ ಜಸ್ಟ್ ವಾರ್ನಿಂಗ್ ಅದ. ಇದನ್ನ ತಿಳ್ಕೊಂಡು ನಾವು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಿ ಕ್ರಿಯೇಟಿವಿಟಿನ ಆಡ್ ಮಾಡಿದ್ರೆ 100% ಯೂಟ್ಯೂಬ್ ಇಂದ ಹಣ ಗಳಿಸುವಂತ ಸಾಧ್ಯತೆ ಅದ.